ಅಲ್ಲಿ ಏನು ಅದಲ್ರಿ ಬಸ್ಸುಗಳು ಹೋಗತ್ತ ಹುಡುಗರು ಹೋಗತ್ತಾರ ಅಲ್ರಿ ನಾವು ಹೋಗ್ಬೇಕಂದ ಸ್ಕೂಲ್ ಐತೇನ್ರಿ ಹಂಗೇನ್ರಿ ಸ್ಕೂಲು ಕಾಲೇಜ್ ಐತೆ ಹಂಗೇನ್ರಿ ಒಳ್ಳೆ ರೂಮ್ ಅದಾವ. ಅಂದರೆ ಶ್ರೀ ಮಠ ಅಂತ ಹಾಕಿದ್ರಲ್ಲ ಬೋರ್ಡು ಆ ಟೆಂಪಲ್ ಎಲ್ಲಿದ್ದಣ್ಣ? ಇದೆ ನೋಡೋದೆಲ್ಲ ನೋಡಿ ಅಲ್ಲಿ ಒಳಗಡೆ ಬಂದಿದ್ದಾರೆ ಪ್ರವಾಸಿಗರು. ನಾವು ಹೋಗೋಣ ಬನ್ನಿ, ಒಳಗಡೆ ಏನೆಂಬುದು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ನಾವು ಟಿಕೆಟ್ ತೊಗೊಂಡು ಹೋಗಬೇಕಾಗುತ್ತೆ. ಬಹುಶಃ ಆ ಕೂಡಲ ಸಂಗಮನಾಥನೇ ಇವರನ್ನು ಭೇಟಿ ಮಾಡಿಸಿದ್ರೇನು, ಇಲ್ಲಿ ವಚನ ಅಮೃತನೇ ಕಂಡುಕೊಳ್ಳಬಹುದು ರೀ. ಬೇಕಂತ ಇರ್ಬೋದವು. ಇದು ಬೇಕಾದ್ರೆ ಒಂಥರ ಕ್ವಿಜ್ ಇದ್ದಂಗೆ ಐತೆ ನೋಡ್ರಿ. ವಚನಗಳು ಇರ್ತವೆ ಮತ್ತು ಅರ್ಥಗಳು ಇರ್ತವೆ. ಇದರ ಭಾವಾರ್ಥ ಇರ್ತದೆ. ಎಲ್ಲರೂ ಇರುತ್ತೆ. ಅಲ್ಲಮಪ್ರಭು, ಅಕ್ಕಮದಿ, ಚನ್ನಬಸವಣ್ಣ, ಸಿದ್ದರಾಮೇಶ್ವರ ಎಲ್ಲರೂ ಒಂದೊಂದು ವಚನ. ನೀವು ತರಿಸಿದ್ರಿ ಅಣ್ಣ? ಈ ಭಾಳ ರೇಟ್ ಅವು ಬಿಡೋಣವು, ನಾನು ನೋಡಿದ್ದೇನೆ. ಹಾಕ್ಕೊಂಡ್ರ ಭಾಳ ರೇಟ್ ಆದವ್ರಿ ನಾವು. ಇಲ್ಲ ನಮ್ದು 500 ಶರಣರ ನೀನೇ ಮನವೇ, ಇವ್ರನ್ನ ಅವ್ರ ನೆನಬೇಕ್ರಿ. ಇದೊಂದು ಕೊಡ್ರಿ. ಇದು ಯುದ್ಧ ನಡೆದಾಗ ವಚನಗಳ ಸಾಹಿತ್ಯ ಹಾಳು ಮಾಡ್ಬಿಟ್ರಲ್ಲ. ಹೌದು, ಹಂಗಾಗಿ ಉಳಿದಿರೋದು ಆತ ಬಿಜ್ಜಳ ರಾಜ ನಂಬಲಿಲ್ಲ, ಅದ್ರ ಸಲುವಾಗಿ ಹೇಳಿದ್ರೆ ಹೌದು ಬಗ್ಗೆ ಅವರು ಎಸ್ಸಿ ಸಣ್ಣ ಜನ. ಹಲೋ, ಹೇಳಪ್ಪ ಶಾರದಿ. ಅವರು ರಾಜನಿಗೆ ಸ್ವತಂತ್ರ ಬುದ್ಧಿ ಇರಲಿಲ್ಲ. ಹೌದ್ರಿ, ಯಾರೋ ಮುಂಚೆ ಹಾಡು ಹೇಳ್ತಾ ಇದ್ರು, ಸಣ್ಣವ್ರ ಮನೆಗೆ ಬಡವ್ರ ಮನೆಗೆ ಅಥವಾ ಅವರು ರಾಜರ ಪೂಜೆಗೋಸ್ಕರ ಸಂಸ್ಕಾರ ಕೊಡ್ತಾರ, ದೀಕ್ಷೆ ಕೊಡ್ತಾರ ಅಂತ ಹಾಡು ಹೇಳತ್ರ ಹೋಗಿ. ಹೌದ್ರಿ, ರಾಜನ ಸ್ನೇಹಿತರು ಇದ್ರಲ್ಲ ಆಪ್ತರು, ಇವರು ಯಾರಂದ್ರೆ ಪೂಜಾರಿಗಳು ಮಂತ್ರಿಗಳು ಇದ್ರಲ್ಲ, ಅವು ಬಸವಣ್ಣನ ವಚನಗಳನ್ನ ಅವರು ನಂಬುತ್ತಿರ್ಲಿಲ್ಲ. ರಾಜನಿಗೆ ಅವ್ರು ಹೇಳ್ತಾ ಇದ್ರು, ಹಿಂಗೆ ಚಾಡಿ ಹೇಳ್ತಾ ಇದ್ರು. ಅವನಿಗೆ ಗೊತ್ತಾಗಿರ್ಲಿಲ್ಲ ಬಸವಣ್ಣವ್ರ ದ್ವೇಷ ಮಾಡಕ್ ಹೇಳ್ತಾರೆ ಇವರು ಅಂತ ಗೊತ್ತಾಗಿರ್ಲಿಲ್ಲ. ಇವ್ರು ಚಾಡಿ ಮಾಡಿ ಬಸವಣ್ಣ ಗಡಿಪಾರಿ ಶಿಕ್ಷೆ ಕೊಟ್ರು. ಹೌದು, ಅವರು ಹಿಂಗಾಗಿ ಇಲ್ಲಿ ಕೂಡಸಂಕ ಹೋಗ ಅಲ್ಲಿ ಕ್ರಾಂತಿ ಆಗ್ಬಿಡುತ್ತೆ. ಅವಾಗ ಏನ್ ಮಾಡಿದ್ರು, ವಚನ ಸಾಹಿತ್ಯ ಬರೆದಿಟ್ಟಿದ್ದನ್ನ ಎಲ್ಲ ಇದು ಮಾಡಿದ್ರು, ಸುಟ್ಟಾಕಿದ್ರಲ್ಲ. ಇಂಥ ಬರೆದಿಟ್ಟಂತ ಲೇಖನಗಳನ್ನು ಸುಟ್ಟಾಕ್ಬಿಟ್ಟಾರಲ್ಲ, ಸುಟ್ಟಾಕ್ಬಿಟ್ರು. ಬಸವಣ್ಣವ್ರು ಅಲ್ಲಿ ಇರ್ಲಿಲ್ಲ. ಬಸವಣ್ಣ ಗಡಿಪಾರಿ ಶಿಕ್ಷೆ ಆದ ತಕ್ಷಣ ಅವ್ರು ಬಂದ್ಬಿಟ್ರು. ಇಲ್ಲಿಂದ ಹೊರಟು ಹೋಗಿ ಬಸವಣ್ಣವ್ರು ಅಂತ ಗಡಿಪಾರಿ ಶಿಕ್ಷೆ ಆಗ್ತಾರೆ. ಹಂಗೆ ಎಲ್ಲಿ ಹೊರಟಿದ್ರು? ಅಲ್ಲಿ ಬಸವ ಕಲ್ಯಾಣದ ಇಲ್ಲಿ ಕೂಡಸಂಗ ಬಸವ ಕಲ್ಯಾಣದಿಂದ ಬಂದು ಇಲ್ಲಿ ಬಂದು ಐಕ್ಯ ಆಗ್ಬಿಟ್ಟಾರ. ಅಲ್ಲಿ ನೋಡಿದ್ರೆ ನದಿ ಆತ ರಾಜ ಯಾರಿದ್ನ? ಬಿಜ್ಜಳ ರಾಜ. ಮತ್ತೆ ಬೇಡ್ಕೊಂಡು ಆತನ್ನು ಬೇಡಿಕೊಂಡು ಕೊಲೆ ಆಯ್ತಲ್ಲ. ಬಸವಣ್ಣ ಅಭಿಮಾನಿಗಳು ಬಸವಣ್ಣ ಮಾಡಂತ. ಹೌದ್ರಿ, ಅವ್ರ ಅಭಿಮಾನಿ ಎಷ್ಟಂದ್ರೆ ಬಸವಣ್ಣನ ಇಲ್ಲದ ಕಲ್ಯಾಣಕ್ಕೆ ನಾವು ಇರುವುದಿಲ್ಲ ಇಲ್ಲಿ ಅಂತ. ಹೌದ್ರಿ, ಇದಿಲ್ಲ ಬಸವ ಪ್ರಭೇನ ಹೊರಟು ಏನಿಲ್ಲ ಅನ್ನೋದು ಅವ್ರಿಗೆ. ಅದಕ್ಕಾಗಿ ಅಲ್ಲಿ ನದಿಯ ತೊಗೊಂಡ್ರಿ ಹೌದು ನೋಡಿ, ಒಳಗಡೆ ಕೆಳಗೆ ಅಂಡರ್ಗ್ರೌಂಡ್ ನಾವು ನೋಡಿದ್ವಿ. ಅಲ್ಲಿ ನದಿ ಆಚೆ ಕಡೆ ಬಸವಣ್ಣ ಧರ್ಮ ಪತ್ನಿ ಆಯ್ಕೆ ಮಾಡೋದು. ಹಂಗೇನ್ರಿ, ನದಿ ಆಚೆ ಕಡೆ ಐತಿ ಆಯ್ಕೆ ಮಾಡೋದು ಇದಕ್ಕಿಂತಲೂ ಚೆನ್ನಾಗಿದೆ. ಅಲ್ಲಿನೂ ಐತೇನ್ರಿ ಧರ್ಮಪತ್ನಿ? ಹೌದು, ಧರ್ಮಪತ್ನಿ. ಅಂದ್ರೆ ಅಣ್ಣ ಇದು ಜೇಡರ ದಾಸಿಮಯ್ಯ, ಅಕ್ಕ ಮಹಾದೇವ, ಅಲ್ಲಂಪ್ರಭು ಇದ್ದಾರಣ್ಣ. ಇವರು ಎಲ್ಲಿಂದ ಬಂದ್ರಣ್ಣ? ಅವರು ಅವ್ರ ಸ್ವಂತ ವಾಸಸ್ಥಳ ಶಿವಮೊಗ್ಗ ಜಿಲ್ಲೆ, ಚಿಕ್ಕಪುರ ತಾಲೂಕಿನ ಉಡುತಡಿ ಅಂತ ಒಂದು ಊರು, ಅಲ್ಲಿಂದ ಬಂದಾರೆ ಅಕ್ಕ ಮಹಾದೇವರು. ಹೌದ್ರಿ, ಇವರೆಲ್ಲ ಪ್ರಭಾವ ನೋಡಿಯಲ್ಲ. ಆಮೇಲೆ ಜೇಡರ ದಾಸಿನ ಗುಲ್ಬರ್ಗ ಜಿಲ್ಲೆ ಬಿಜನ ಹಳ್ಳಿ. ಹೌದ್ರಿ, ಅಲ್ಲಿಂದ ಗುಲ್ಬರ್ಗ ಜಿಲ್ಲೆಯಿಂದ ಅವ್ರು ಹಿಂಗಾಗಿ ನಮ್ಮ ರಾಜ್ಯದ ಅಷ್ಟೇ ಹೊರ ರಾಜ್ಯದವ್ರು. ಹೌದ್ರಿ, ಹೊರ ಅಫ್ಘಾನಿಸ್ತಾನದಿಂದ ಮೂಳಿಗೆ ಮರ ಇಂಥವ್ರೆಲ್ಲರೂ ಕೂಡ ಬಸವಣ್ಣವ್ರ ಪ್ರಭಾವ ಕಂಡು ಅವರೆಲ್ಲ ಬಂದ್ರು. ಬಸವಣ್ಣನವ್ರಿಗೆ ಪ್ರೀತಿಯ ಆಪ್ತ ಅಂದ್ರೆ ಇವ್ರ ಅರಳಯ್ಯ ಅಲ್ಲರಿ. ಅರಳಯ್ಯ ಒಂದು ಅವರ ಚರ್ಮವನ್ನು ಕೊಯ್ದು ಚಪ್ಪಲಿ ಮಾಡಿಸ್ತಾರ. ಗುರು ಸೇವೆಗೆ ಗುರು ಋಣ ತೀರ್ಸಕ್ಕೆ ನಮ್ಗೆ ಆಗೋದಿಲ್ಲ, ಇದಕ್ಕಿಂತ ಹೆಚ್ಚಿಂದ ಏನು ಇಲ್ಲ ಅಂತೇಳಿ. ಅಂದ್ರೆ ಅವ್ರು ಏನ್ ಮಾಡಿದ್ರು, ಒಂದು ಮಾತಿದೆ, ಈ ಭೂಮಿ ಮೇಲೆ ಪೃಥ್ವಿ ಮೇಲೆ ಬಸವಣ್ಣನಂತ ಗುರು ಸಿಗುದಿಲ್ಲ, ಹರಳೆಯನಂತ ಭಕ್ತ ಸಿಗುದಿಲ್ಲ ಅಂತ. ಹೌದ್ರಿ, ಇಂತ ಭಕ್ತ ಇಂತ ಗುರು ಭೂಮಿ ಮೇಲೆ ಅವ್ರ ಹೆಂಡತಿ ಇಬ್ರು ಸೇರಿ ಒಂದ್ ಚರ್ಮವನ್ನು ತೆಗೆದುಕೊಂಡು ಚಪ್ಪಲಿ ಮಾಡ್ತಾರ. ನೀವ್ ಹಾಕೋಬೇಕಂತ ಹೇಳ್ತಾರ ಅವರು. ಬಸವಣ್ಣವ್ರು ಹಾಕೊಂಡಂಗಿಲ್ಲ, ಅವ್ರ ತಲೆ ಮೇಲೆ ಹೊತ್ಕೊಂತಾರ. ಇದನ್ನು ನಾವು ಮನುಷ್ಯರು ಯಾರು ಮೆಟ್ಟೋದು ಬೇಡ. ಹೌದ್ರಿ, ಇದು ದೇವರ ಸಂಗಮನಾಥಕ್, ಸಾಕ್ಷಾತ್ ಸಂಗಮನಾಥಕ್ ಮೀಸಲಿಡ್ರಿ ಇದನ್ನ. ಹೌದ್ರಿ, ಇದು ನಾವ್ಯಾರು ಮೆಟ್ಟೋಕ್ ಅರ್ಹತೆ ಇಲ್ಲ ನಮ್ಗೆ. ಅಂದ್ರೆ ಅಂತ ಪವಿತ್ರ ಆತ್ಮರು ನೀವು, ಶರಣರು ನೀವು. ನಿಮ್ಮ ಶರಣರ ಮೈದೋಗ್ಲಿಂದ ಚೆಂಬಾಗಿ ನಾನ್ ಮೆಟ್ಟೋದ್ ಬೇಡ, ದೇವ್ರಿಗೆ ಮೀಸಲ ಇದು ಅಂತ ತಿಳಕ್ ಹೋದ್ರೆ ಅವ್ರು ವಾಪಸ್ ಕಳಿಸಿದ್ರು, ನಾವ್ ಮೆಟ್ಟೋದ್ ಬೇಡ ಇದನ್ನಂತೆ. ಅವ ಅಲ್ಲಿ ಮಧುವರ್ಷ ಅಹಂಕಾರ ನಾವು ಮೆಟ್ಟಾಕ್ ಹೋದ ಕೈ ಅಂತ ತಕೊಂಡ್ ಅವ್ರು ಒತ್ತಾಯ ಮಾಡಿ ಮೈಯೆಲ್ಲ ಬೆಂಕಿ, ಮೈಯೆಲ್ಲ ಉರಿ ಆಯ್ತು. ಹೌದ್ರಿ, ಮತ್ತ ಬಸವಣ್ಣ ಬಂದು ಕೇಳಿದಾಗ ಅದ್ ಪರಿಹಾರ ಏನ್ ಹೇಳ್ತಾರ ಅಂದ್ರೆ, ಎಲ್ಲಿ ಯಾವ ಇದರಿಂದ ನೀರಿಂದ ತಯಾರು ಮಾಡಿದ್ರಲ್ಲ
ಚಮ್ಮೋಗಿ ತಯಾರು ಮಾಡ್ಕೊಂಡು ನೀರ್ ಬಳಸಿರ್ತಾರೆ. ಹೌದ್ರಿ. ಆ ನೀರಿಂದ ಸ್ನಾನ ಮಾಡಿದ್ರೆ ಮಾತ್ರ ನಿಮ್ಮ ಮೈ ಉರಿ ಹೋಗುತ್ತೆ. ಮೈ ಉರಿ ಹೋಗುತ್ತೆ. ಬಸವಣ್ಣವ್ರ ಪರಿಹಾರ ಕೊಡೋದು. ಹೋಗಿ ಮತ್ತಲ್ಲಿ ಹರಳೆನ ಹತ್ರ ಹೋಗಿ ಕ್ಷಮೆ ಕೇಳಿ, ನಾನು ಮಾಡಿದ ತಪ್ಪಾಯ್ತಂತೆ ಕ್ಷಮೆ ಕೇಳಿ ಮತ್ತೆ ಅವ್ರ ಹೊರಗಡೆ ನೀರ್ಸ್ಕೊಂಡ್ ಬಂದು ಸ್ನಾನ ಮಾಡಿದ್ರೆ ಮೈ ಒಬ್ಬ ರಾಜ ಬರ್ತಾನ ಹರಳೆ ಹತ್ರ, ಈ ಚಪ್ಪಲಿ ಒಂದು ದಾರ್ಯಾಗಡ್ಡ ಬರ್ತಾನ, ಚಪ್ಪಲಿ ನನ್ಗೆ ಬೇಕಂತ ಅವನು ಇದು ಮಾಡ್ತಾನ, ಒತ್ತಾಯ ಮಾಡ್ತಾನೆ. ಬೇಡ ಬಸವಣ್ಣವ್ರು ವಾಪಸ್ ಕಳಿಸ್ಯಾರ, ಇದು ಸಂಗಮನಾಥ ದೇವ್ರ ಮೀಸಲು, ಅವ್ರಿಗೆ ಮೀಸಲಿಟ್ಟಿದ್ವಿ ನಾವು, ನೀವು ಬ್ಯಾಡರಿ ನೀವು ತಗೊಂಡ್ರೆ ಬ್ಯಾಡರಿ ಅವ್ರಿಗೆ ಮೀಸಲಿಟ್ಟಿದ್ದ ಚಪ್ಪಲಿ ಅಂತ ಹೇಳ್ತಾರ. ಕೇಳಂಗಿಲ್ಲ ಅದ ರಾಜ ಅಹಂಕಾರದಿಂದ ಕೈಯಿಂದ ಒತ್ತಾಯ ಮಾಡಿ ಕಸ್ಕೊಂತಾನೆ ರೀ. ಬ್ಯಾಡ ಮುಟ್ಟು ಮಾಡಿ ಅಂತ ಹಿಡಿದ್ರು ಕೇಳಂಗಿಲ್ಲ. ಹೌದ್ರಿ. ಒತ್ತಾಯ ಮಾಡಿ ಕಸ್ಕೊಂಡಾಗ ಕೈ ಮೆಟ್ಟಾಕ ಹೋದ ಮೈಯೆಲ್ಲ ಉಳಿ, ಮೈಯೆಲ್ಲ. ಯಾಕಂದ್ರೆ ಇವರು ಭವಿಗಳ. ಹೌದ್ರಿ. ಅವ್ರು ಭಕ್ತಾದಿಗಳ್ರಿ, ಸಾಧರು ಎಲ್ಲ ಭಕ್ತಿ ಇರ್ತದ್ರಿ. ಅವರು ಭಕ್ತರು, ಇವರು ಭವಿಗಳು. ಹೌದ್ರಿ. ಏನು ಗೊತ್ತಿರಲ್ಲ ಇವ್ರಿಗೆ, ಅಧಿಕಾರ ದುಡ್ಡು ಇದೆಲ್ಲ ದರ್ಪಷ್ಟ ಇರುತ್ತೆ. ಇವನ ಹೌದ್ರಿ. ಭಕ್ತಿ ಇರಲ್ಲ ಇವ್ರ ಹತ್ರ, ಆತ್ಮ ಇರಲ್ಲ. ಅವ್ರ ಮಗಳೆಲ್ಲ ಹೋಗಿ ಬಸವಣ್ಣ ಕೇಳ್ಕೊಂಡ್ ಬಂದಾಗ, ಇಲ್ಲ ಇದಕ್ ಪರಿಹಾರ ಅಂದ್ರೆ ಆ ನೀರ್ ನಂದು ಸ್ನಾನ ಮಾಡ್ತಾರೆ ಮೈ ಉರಿ ಕಡಿಮೆ ಆಗ್ತದೆ. ಇದು ಅರಳೈ ಅಲ್ರಿ ಆತ ಅವರ ಮಗ ಚೆನ್ನಬಸವಣ್ಣ ಅಲ್ರಿ? ಇಲ್ಲ, ಶೀಲವಂತ. ಹರಳೆಯ ಕಲ್ಯಾಣ ಮಗ ಶೀಲವಂತ ಅಲ್ಲ. ಬ್ರಾಹ್ಮಣ ಮಧುವರ್ಸರ ಮಗಳು ಲಾವಣ್ಯ ಅಂತಿದ್ರೆ ಅವ್ರಿಗೆ ಮದುವೆ ಮಾಡಿಸ್ತಾರೆ ಬಸವಣ್ಣ. ಹೌದ್ರಿ. ಅದೇ ನೋಡ್ರಿ ಫಸ್ಟ್ ಮದುವೆ ಹರಳೆಯ ಮಧುವರ್ಸರ ಮಗ. ಹೌದ್ರಿ. ಇದು ಶೀಲವಂತ ಮದುವೆ ಮಾಡಿಸ್ತಾರ. ಅದೇ ಪ್ರಥಮ ಅವಾಗ ಆಗಿದ್ದದು ಅಂತರ್ಜಾತಿ ವಿವಾಹ ಅಂತ, ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ನಾವ್ ಇವಾಗ ಹೇಳ್ತೀವಿ. ಹೌದ್ರಿ. ಬಸವಣ್ಣವ್ರ ಅವಾಗ ಮಾಡಿದ್ರು. ಅವ್ರಿಗೇನು ಮನುಷ್ಯರೆಲ್ಲರೂ ಒಂದೇ ಸಂಸ್ಕಾರದಿಂದ ಉತ್ತಮ ಅಧಮ ಮೇಳು ಕೀಲು ಅಂತ ಒಂದ್ ಮಾಡಿದ್ರು. ಅವ್ರ ಮೇಲೆ ಚಾಡಿ ಕೊಲೆ ಮಾದಿಗಳನ್ನೆಲ್ಲ ಬಂದ್ ಮಾಡಿಬಿಟ್ರು ಬಸವಣ್ಣವ್ರು. ಹೌದ್ರಿ. ಅವರೆಲ್ಲ ಧರ್ಮ ಕೆಡಿಸ್ಬಿಟ್ರು. ಆಮೇಲೆ ವಿದ್ಯೆ ಉತ್ತಮರಿಗೆ ಮಾತ್ರ ಕೊಡ್ಬೇಕಂತಿದ್ದವ. ಅವಾಗ ಒಂದು ಧರ್ಮ, ನಮ್ಗೊಂದ್ ಧರ್ಮ ಇತ್ರ ಅವಾಗ. ಇವ್ರು ಬಸವಣ್ಣನ ಇವ್ರು ಏನ್ ಹೇಳ್ತಾರ, ಎಲ್ಲರದು ಒಂದೇ ಸಮಾನ, ನಾವೆಲ್ಲರೂ ಒಂದೇ. ಯಾರು? ಹೌದ್ರಿ. ನಮಗೆ ಸಂಸ್ಕಾರ ಪಡ್ಕೊಂಡೇವ್ ನಾವು ಹಿಂಗ ಆಗೇವಿ. ನಿಮ್ಗೆ ಸಂಸ್ಕಾರ ಸಿಕ್ಕರೆ ನೀವು ಉತ್ತಮರಾಗಿರಿ. ಭೂಮಿ ಮೇಲೆ ಇರೋದು ಮನುಷ್ಯ ಜಾತಿ ಒಂದೇ, ಅದು ಹೆಣ್ಣು ಗಂಡು ಎರಡು. ಅದ್ರಾಗ ನಿಮ್ಗೆ ಯಾರಿಗೆ ಸಂಸ್ಕಾರ, ಅವಾಗ ಜನದೇನಿತ್ತು, ದೊಡ್ಡ ಉತ್ತಮ ಜಾತಿಯವ್ರು ಎಷ್ಟೇ ವಿದ್ಯೆ ಅಧ್ಯಾತ್ಮ ಈ ಎಲ್ಲಾ ಸಂಸ್ಕಾರಗಳಿದ್ದು, ಸಣ್ಣ ಜನಾಂಗ ಕೊಡ್ತಿರ್ಲಿಲ್ಲ ಅವಾಗ. ಬಹಳ ಕೀಳ್ ಜಾತಿ ಅವ್ರು ಕೀಳು ಜಾತಿ ಪ್ರಾಣಿಗಳ ಸಮ ಕಾಣ್ತಿದ್ರು ಅವ್ರನ್ನ. ಅವ್ರು ಊರ ಬಿಡ್ಕೊತಿರ್ಲಿಲ್ಲ ಅವಾಗ ಅದೆಲ್ಲ ಬಸವಣ್ಣವ್ರು ನೋಡಿ ಮನಸ್ಸು ನೊಂದು ಹೋಗ್ತಾರೆ. ಬಾಲ್ಯದಲ್ಲೇ ನೊಂದ್ಕೊಂತಾರ್ರಿ ಅವೆಲ್ಲ ನೋಡ್ಕೊಂಡು. ಒಂದು ಸಮಾನತೆಗೆ ಮನಿ ಬಿಟ್ರ ಅವ್ರು ಮನಿ ಬಿಡ್ಬೇಕಾದ್ರೆ ಮಹಿಳೆಯರಿಗೆ ಸಮಾನತೆ ಕೊಡಿಸ್ಬೇಕು. ನಾನು ಮನಿ ಬಿಟ್ಟು ಬಂದ್ರೆ ಅವ್ರ ಅಕ್ಕ ಫಸ್ಟ್ ಕೊಡಿಸ್ತಾರ್ರಿ. ಅಕ್ಕನಿಗೆ ದೀಕ್ಷೆ ಉಪನಯನ ಕೊಡ್ಲಿಲ್ಲ, ಅಕ್ಕನಿಗೆ ಕೊಟ್ರೆ ನಾನು ತಗೋತಾನೆ ಅಂತೇಳಿ ಸಮಾನತೆಗೆ ಮನಿ ಬಿಟ್ಟು ಹೊರಗೆ ಬಂದ್ರು. ಅದಕ್ಕಾಗಿ ಇಡೀ ಪೃಥ್ವಿ ಮೇಲೆ, ಪ್ರಪಂಚದ ಭೂಮಿ ಮೇಲೆ ಬಸವಣ್ಣನವರಂತ ಗುರು ಎಲ್ಲಿ ಸಿಗಲ್ಲ. ವಿಶ್ವಗುರು ಎಂದು ಪ್ರತ್ಯೇಕ ಅವಾಗ ಆಗಿದ್ದಾರೆ. ಅವರು ಶರಣ ಮಾಡಿದ್ರು ಅವ್ರನ್ನ ವಿಶ್ವಗುರು ಅಂತ. ಯಾಕಂತಂದ್ರೆ ಅವರು ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ, ಒಂದು ಜಾತಿಗೆ ಸಂಬಂಧ ಪಡುವಂತ ಹೇಳಲ್ಲ. ಈಗ ಒಂದು ಗಂಡ ಇರ್ತಾನಲ್ರಿ, ಅಂತ ಎಣಿ ಸತ್ತವ್ರೆ ಮತ್ತೊಂದು ವಿವಾಹ ಮಾಡ್ಕೊಂತಾನ. ಅವಾಗ ಒಬ್ಬ ಹೆಂಡತಿ ಸತ್ರ ಗಂಡ ಮತ್ತು ಮರು ಮದುವೆ ಹಾಕನ. ಹೌದು. ಗಂಡ ಸತ್ರ ಹೆಣ್ಣು ಮಗಳು ಮತ್ತೊಂದು ಮರು ಮದುವೆ ಯಾಕೆ ಆಗ್ಬಾರ್ದು ಪ್ರಶ್ನೆ ಮಾಡ್ತಾನ. ಸಣ್ಣ ವಯಸ್ಸಿನಲ್ಲಿ ಏನೋ ಅವಘಡ ಆಗತ್ತೆ, ಏನೋ ದುರಂತ ಆಗತ್ತೆ, ಏನೋ ಆಗತ್ತ, ಆಕ್ಸಿಡೆಂಟ್ ಆಕೋ ಏನೋ ಆಗ್ಬಿಡುತ್ತೆ, ಕಾಯಿಲೆ ಬರುತ್ತೆ. ಹೌದ್ರಿ. ಹಂಗಂತೇಳಿ ಹಂಗ ಸತ್ತೋನ್ ಗಂಡ ಅಂತೇಳಿ ಅದೊಂದು ಬಿದಿರಿ ಪೂರ್ತಿ ಹೊರಬೇಕ. ಹೌದು, ಬಿದಿರಿ ಹಂಗ ಬರ್ದಿರ್ತಾನ್ರಿ, ಹಿಂಗ ಆಗ್ಬೇಕು ಇರುತ್ತೆ. ತಪ್ಪಿದ್ದಲ್ಲ ಅವ್ರ ಅಕ್ಕಿ ಹಿಂಗ ಆಗ್ತದೆ, ಮತ್ತೆ ಬಸವಣ್ಣನವ್ರು ಪುನಃ ಅವರ ಜೀವನವನ್ನು ರೂಪಿಸ್ತಾರ ಎಂಬುದು ವಿಧಿ ಬರ್ದಿರ್ತಾರ್ರಿ ಭಗವಂತ. ಪೂರ್ವ ನಿರ್ಧರಿತ ಆಗಿರುತ್ತೆ ಅದು. ಆ ಪ್ರಕಾರ ಆಗತ್ತೆ. ಅದಕ್ಕ ಗಂಡನಿಗೆ ಪರಿಹಾರ ಇದೆ, ಹೆಂಡತಿಗೆ ಆಗಿಲ್ಲ. ಗಂಡ ಮರು ಮದುವೆ ಮಾಡ್ಕೋತಾನೆ. ಹೌದು. ಅವನಿಗೆ ಆ ಹಕ್ಕು ಮತ್ತೆ ಯಾಕೆ ಹೆಂಡತಿಗೆ ಹಾಕಿಲ್ಲ ಅಂತ ಪ್ರಶ್ನೆ ಬಸವಣ್ಣ ಪ್ರತಿಯೊಂದು ಪ್ರಶ್ನೆಗಳು ಮಾಡಿದಾರ. ಅದಕ್ಕೆ ಪರಿಹಾರ ಕೊಡೋದು, ಬರೀ ಪ್ರಶ್ನೆ ಮಾಡೋದು ಅಷ್ಟೇ ಅಲ್ಲ, ಅದಕ್ಕೆ ಪರಿಹಾರನೂ ಕೊಡ್ತಾರ. ಹೆಣ್ಣು ಮಕ್ಕಳಿಗೆ ಅವ್ರಿಗೆ ಪೂಜೆ, ಪ್ರಾರ್ಥನೆ, ಸಂಸ್ಕಾರ ಎಲ್ಲ ಕೊಡಬೇಕು. ನಿಮ್ಗೆ ಗಂಡ ಮಕ್ಕಳಿಗೆ ಇದ್ದು ಮತ್ತೆ ಅವ್ರಿಗೆ ಕೊಡಬಾರ್ದು. ಅವ್ರು ಕನಿಷ್ಠ ಅನ್ನೋದಾದ್ರೆ ಅವರಿಂದನೂ ಹುಟ್ಟಿದ ಮನುಷ್ಯ, ಗಂಡು ಮನುಷ್ಯ ಜಾತಿ ಹೆಂಗ್ ಉತ್ತಮಕ್ಕ, ಹೆಂಗ್ ಮೇಲಕ್ಕ ನೀವು ಕೇಳಿದ್ರೆ ಮತ್ತೆ ಹೆಣ್ಮಕ್ಳು ಕೇಳಿದ್ರೆ ಮತ್ತೆ ನೀವೇನು ಉತ್ತಮ ಹೆಂಗ ಕೇಳಿ ಅಂತ ಪ್ರತಿಯೊಂದಕ್ಕೂ ಪ್ರಶ್ನೆ, ಪ್ರತಿಯೊಂದಕ್ಕೂ ಆನ್ಸರ್ ಕೊಟ್ಟು ಈ ಸಮಾನತೆ ತಂದವ್ರು ಮೊಟ್ಟ ಮೊದಲು ಗುರು ಬಸವಣ್ಣನವರು. ಯಾಕಂದ್ರೆ ಬೇರೆ ಬೇರೆ ಮಹಾತ್ಮರ ಗುರುಗಳು ಅವ್ರೇನ್ ನಾವು ಕಡಿಮೆ ಅಂತ ಹೇಳಲ್ಲ. ಅವರು ಒಂದು ಧರ್ಮಕ್ಕೆ, ಒಂದು ಸಮಾಜಕ್ಕೆ, ಒಂದು ಜಾತಿ ಜನಾಂಗಕ್ಕೆ ಸಂಬಂಧಪಡುವಂತೆ ಹೇಳಿದ್ರು ಬಸವಣ್ಣವ್ರ. ಹಂಗಲ್ಲ, ಭೂಮಿ ಮೇಲೆ ವಾಸ ಮಾಡು ಪ್ರತಿ ಮನುಷ್ಯನು ಒಪ್ಪುವಂತ ವಿಚಾರ. ದೈವೇ ಧರ್ಮದ ಮೂಲ. ಹೌದ್ರಿ. ದೈವದೇ ಧರ್ಮದ ಮೂಲ. ಯಾವ ಜೀವರಾಶಿಗೂ ಕೂಡ ಕೆಳಕ್ ಮಾಡಬಾರ್ದು. ಕೊಲ್ಲುದು ಮೆಲ್ಲುದಲ್ಲ, ಮಾನಸಿಕವಾಗಿ ಸದ್ಯಕ್ಕೆ ನೀವು ಮನಸ್ಸಿನಾಗ ಬರಬಾರ್ದು. ಅದನ್ನ ನಾಶ ಮಾಡ್ಬೇಕು, ಕೊಲ್ಲಬೇಕಂತೂ ಮನಸ್ಸಿನಾಗೂ ಬರಬಾರ್ದು, ನೀವು ಬರಬಾರ್ದ್ರಿ. ಈ ರೀತಿ ಸಂದೇಶ
ಬಸವಣ್ಣ ಕೊಟ್ರಿ. ಅವ್ರದ್ದು ಅಪರೂಪರಿ, ಅವ್ರದ್ದು ವಿಶ್ವ ಪರಿಜ್ಞಾನ ಆಗ ಉತ್ತುಂಗದಲ್ಲಿತ್ರಿ. ಅವ್ರ ಜ್ಞಾನ ಅವಾಗ ದೊಡ್ಡ ಬಹಳ ಐತ್ರಿ. ಅದೆಲ್ಲ ಇನ್ನು ಹೋಲ್ಸಕ್ಕೆ ಆಗಲ್ಲ. ಹೌದ್ರಿ. ಇವ್ರು ಯಾರೋ ಒಂದ್ ಬಿಡ್ತಾರೆ ಆಧುನಿಕ ಬಸವಣ್ಣವ್ರು ಹಂಗೆ ಹಿಂಗೆ. ನೋಡಿದ್ರಲ್ಲ ಬಸವಣ್ಣವ್ರು ಯಾರು, ಬಸವಣ್ಣನವರ ನೀವೆಲ್ಲ ವಚನ ಯಾರು? ಸಾಹಿತ್ಯದ ಕಾಲದ ಜೀವನದ ರೀತಿ ರಿವಾಜಗಳು. ಪರಮೇಶ್ವರ, ಮೈ ರೋಮಾಂಚಕವಾದ ಕೂಡಲ ಸಂಗಮವನ್ನು ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕಾಗಿದೆ. ಮುಂದಿನ ಭಾಗದಲ್ಲಿ ಅವು ನಿಮಗೆ ಸಿಗುತ್ತವೆ. ಅಲ್ಲಿವರೆಗೆ ಟಾಟಾ, ಬಾಯ್ ಬಾಯ್.